ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಟೀಮ್ ಇಂಡಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಸೋಲಿಗೆ ಪ್ರಮುಖ 4 ಕಾರಣ ಯಾವುದು ಅಂತ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಏಕದಿನ ರ್ಯಾಂಕಿಂಗ್ ನಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ದಕ್ಷಿಣ ಆಫ್ರಿಕಾ ಟೀಮ್ ಇಂಡಿಯಾ ವಿರುದ್ಧ ಸೋಲನ್ನ ಅನುಭವಿಸಿರುವಂತದ್ದು. ಕೇವಲ 191 ರನ್ಗಳನ್ನ ಬಾರಿಸಲು ಸಾಧ್ಯವಾಯಿತು ಈ ಒಂದು ದಕ್ಷಿಣ ಆಫ್ರಿಕಾ ತಂಡಕ್ಕೆ. ಅದರಲ್ಲೂ ಭಾರತ ತಂಡ 8 ವಿಕೆಟ್ಗಳ ಒಂದು ಜಯವನ್ನ ಸಾಧಿಸಿರುವಂತದ್ದು ಒಂದು ರೀತಿ ವಿಷಾದನೀಯ ಈ ಒಂದು ಸೌತ್ ಆಫ್ರಿಕಾ ತಂಡಕ್ಕೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೆಯ ಕಾರಣ ಸಿಂಗಲ್ ಕದಿಯಲು ಹೋಗಿ ರನ್ಔಟ್ ಆಗಿದ್ದು. ಹೌದು, ಬರೋಬ್ಬರಿ 3 ಜನ ಸೌತ್ ಆಫ್ರಿಕಾ ತಂಡದಲ್ಲಿ ರನ್ಔಟ್ ಆಗಿರುವಂಥದ್ದು. ದಕ್ಷಿಣ ಆಫ್ರಿಕಾ 140 ರನ್ ಇದ್ದಾಗ 2 ವಿಕೆಟ್ ಅನ್ನ ಮಾತ್ರ ಕಳ್ಕೊಂಡಿತ್ತು. ನಂತರ ಕ್ರೀಸ್ನಲ್ಲಿದ್ದಂಥ ನಾಯಕ AB ಡಿವಿಲಿಯರ್ಸ್ ಅವರು 16 ರನ್ ಇದ್ದಾಗ ರನ್ಔಟ್ ಆಗ್ತಾರೆ. ನಂತರ ಡೇವಿಡ್ ಮಿಲ್ಲರ್ ಅವರು 1 ರನ್ಗೆ ರನ್ಔಟ್ ಆಗ್ತಾರೆ. ಇನ್ನು ಬಳಿಕ ಇಮ್ರಾನ್ ತಾಹಿರ್ ಅವರು ಕೂಡ 1 ರನ್ಗೆ ರನ್ಔಟ್ ಆಗಿರುವಂತದ್ದು. ಇನ್ನು ಎರಡನೇ ಕಾರಣ 51 ರನ್ಗಳಿಗೆ 8 ವಿಕೆಟ್ ಅನ್ನ ಕಳ್ಕೊಂಡಿದ್ದು. ಹೌದು, ಆಫ್ರಿಕಾ ಪರ ಆರಂಭಿಕ ಒಂದು ರೀತಿ ಹಶೀಮ್ ಅಮ್ಲಾ ಮತ್ತು ಕುಕ್ ಅವರು ಒಂದು ರೀತಿ ಒಳ್ಳೆ ಜೊತೆ ಆಟವನ್ನ ಕೊಡ್ತಾರೆ. 70 ರನ್ಗಳ ಒಂದು ಜೊತೆ ಆಟ ಬರುತ್ತೆ. ಆದರೆ ನಂತರ ಬಂದಂತಹ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಲ್ಲಲು ವಿಫಲರಾಗ್ತಾರೆ ಅಂತ ಹೇಳ್ಬೋದು. ಕೊನೆಯ 51 ರನ್ಗಳಲ್ಲಿ 8 ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ ಈ ಒಂದು ಸೌತ್ ಆಫ್ರಿಕಾ ತಂಡ. ಇದು ಇನ್ನೊಂದು ಕಾರಣ ಆಗುತ್ತೆ. ಇನ್ನು 4ನೇ ಕಾರಣ ಕಳಪೆ ಫೀಲ್ಡಿಂಗ್ ಅಂತ ಹೇಳ್ಬೋದು. ಹೌದು, ದಕ್ಷಿಣ ಆಫ್ರಿಕಾದ ಆಟಗಾರರು ಉತ್ತಮವಾಗಿ ಫೀಲ್ಡಿಂಗ್ ಮಾಡುವುದರಲ್ಲಿ ವಿಫಲರಾದ್ರು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ 2 ಕ್ಯಾಚ್ಗಳನ್ನ ಕೈ ಚೆಲ್ತಾರೆ. ಇನ್ನು ಶಿಖರ್ ಧವನ್ ಅವರು 3ನೇ ಓವರಲ್ಲೇ ರನ್ಔಟ್ ಆಗಬೇಕಾಗಿತ್ತು, ಅದು ಕೂಡ ಮಿಸ್ ಆಗುತ್ತೆ. ಅದರಿಂದ ಒಂದು ರೀತಿ ಕಳಪೆ ಫೀಲ್ಡಿಂಗ್ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 4ನೇ ಕಾರಣ ವಿಕೆಟ್ ಪಡೆಯುವಲ್ಲಿ ವಿಫಲರಾದಂತಹ ಖ್ಯಾತ ಬೌಲರ್ಗಳು. ಹೌದು, ದಕ್ಷಿಣ ಆಫ್ರಿಕಾದಲ್ಲಿ ಬಲಿಷ್ಠ ಬೌಲರ್ಗಳ ಒಂದು ಪಡೆಯನ್ನೇ ಹೊಂದಿದೆ. ಆದ್ರೆ ಖ್ಯಾತ ಬೌಲರ್ಗಳು ಟೀಮ್ ಇಂಡಿಯಾದ ಆಟಗಾರರ ವಿಕೆಟ್ ಅನ್ನ ಪಡೆಯುವಲ್ಲಿ ವಿಫಲರಾದ್ರು ಅಂತ ಹೇಳ್ಬೋದು. ಇದು ತಂಡದ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಎಲ್ಲಾ ಕಾರಣಗಳಿಂದ ಸೌತ್ ಆಫ್ರಿಕಾ ತಂಡ ಈ ಒಂದು ಪಂದ್ಯದಲ್ಲಿ ಸೋಲ್ತು ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಬೇರೆ ಏನಾದರೂ ಕಾರಣ ಇದೆಯಾ? ನಿಮ್ಗೆ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.